ಅದಕ್ಕೆ ರಾಜಶೇಖರ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಮೇಡಮ್. ಅಲ್ಲ ಚಾಲೆಂಜ್ ಹಾಕ್ಯಾರ ಎಲ್ಲದಾರ್ರಿ ಸರ್, ಫೋನ್ಗೂ ಸಿಕ್ತಿಲ್ಲ, ಎಲ್ಲೂ ಮಾತಾಡ್ತಾನೂ ಇಲ್ಲ. ಅಲ್ಲ ಚಾಲೆಂಜ್ ಹಾಕ್ಯಾರ, ನಿನ್ನೆ ಸ್ಟೇಟ್ಮೆಂಟ್ ಮಂಗಳೂರಿನಿಂದ ಕೊಟ್ಟಿದ್ದಾರಲ್ರಿ ಮೇಡಮ್ ಅವರು, ನಮ್ಮ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಲ್ಲ ರಾಜೀನಾಮೆ ಯಾವಾಗ ಕೊಡ್ತೀನಿ ಅಂತ ಹೇಳಿಲ್ಲ ಅವರು. ಅಲ್ಲಲ್ಲ, ರಾಜೀನಾಮೆ ಮೊದಲು ಕೊಡು ಅಂತ ಹೇಳಿ, ರಾಜೀನಾಮೆ ಕೊಡುವುದು ಅಂತ ಈ ರೀತಿ ರಾಜೀನಾಮೆ ಕೊಡು ಸರಿ ಅಂತ್ರಿ ಇದು ಹಂಗಂದ್ರೆ ಏನ್ರಿ? ರಾಜೀನಾಮೆ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರು ರಾಜೀನಾಮೆ ಕೊಡಬೇಕಾದ್ರೆ ಕೇಳು ಅಂತ ಹೇಳ್ತಾರ್ರಿ. ಯಾರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆ ತಗೊಳ್ರಿ ಅಂತ ಹೇಳ್ತಾರ. ಹೌದು, ಮತ್ತೆ ರಾಜೀನಾಮೆ ತಗೊಂಡ ಹೆಂಗ್ ಕರೆಕ್ಟ್ ಅದ್ರಿ ಮೇಡಮ್? ರಾಜೀನಾಮೆ ಪತ್ರ ಚಾಲೆಂಜ್ ಮಾಡಿದವ್ರು ಯಾರು? ಈಗ ಯತ್ನಾಳ್ ಅವ್ರು ಚಾಲೆಂಜ್ ಮಾಡ್ಯಾರಲ್ರಿ. ಹೌದ್ರಿ, ಯಾರು ಮಾಡಿದ್ದು ರಾಜೀನಾಮೆ ಚಾಲೆಂಜ್? ಯಾರು ಮಾಡಿದ್ದು? ಯತ್ನಾಳ್ ಅವ್ರು ಮಾಡ್ಯಾರ ಚಾಲೆಂಜ್. ಇವ್ರು ನಾನ್ ಚಾಲೆಂಜ್ ಮಾಡಕ್ ಬಂದಿನ್ರಿ ಸರ್, ಅವರು ಚಾಲೆಂಜ್ ಮಾಡ್ಯಾರ, ಅವ್ರದ್ದು ಎಕ್ಸೆಪ್ಟ್ ಮಾಡ್ಕೊಳ್ರಿ, ನಂದು ಎಕ್ಸೆಪ್ಟ್ ಮಾಡ್ಕೊಳ್ರಿ ಅಂತ ಹೇಳ್ಯಾರ. ಅಲ್ಲ, ಆ ರೀತಿ ನಾವು ರಾಜೀನಾಮೆ ಕೊಡ್ಬೇಕಾದ್ರೆ ಸ್ಪೀಕರ್ ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಅದನ್ರಿ ಮೇಡಮ್? ಹಂಗದು ಅಲ್ಲ, ಈಗ ಅವರು ಅಲ್ಲಿಗೆ ಬಂದಿದ್ರೆ ಚಲೋ ಆಗ್ತಿತ್ತಲ್ಲ ಸರ್, ಅವ್ರ ಮಾತಿಗೆ ದಮ್ ಇರ್ತಿತ್ತು. ಹೌದಪ್ಪ, ನೀ ಬಂದಿ, ನಾನು ಬಂದಿನ್ ನೋಡು, ನಡಿ ಇಬ್ರು ಕೊಡೋಣ ಅಂತ ಹೇಳಿ ಮೊದಲ ಶುಕ್ರವಾರ ನೀವು ಅಟ್ಲೀಸ್ಟ್ ಅವ್ರು ಅಷ್ಟಾದ್ರೂ ಧೈರ್ಯ ತೋರ್ಸಾರಲ್ರಿ.